ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಜ್ಞಾನ ದೀವಿಗೆಯನ್ನ ಬೆಳಗೋ ಕೆಲಸವನ್ನ ಶಿಕ್ಷಣ ಸಂಸ್ಥೆಗಳು ಮಾಡಿದಾಗ ವಿದ್ಯಾರ್ಥಿಗಳ ಭವಿಷ್ಯ ಉನ್ನತವಾಗಿರುತ್ತೆ ಅಂತ. ಸೊ ಈ PUC ಆದ್ಮೇಲೆ ಯಾವ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾವು ಇಂಜಿನಿಯರಿಂಗ್ ಅನ್ನ ಓದಿದ್ರೆ ಒಂದು ನಮ್ಮ ಸಾಮರ್ಥ್ಯ ಹೆಚ್ಚಳ ಆಗುತ್ತೆ, ಮತ್ತೊಂದು ಅಕಸ್ಮಾತ್ ಜಾಬ್ಗಳಿಗೆ ಸೇರಬೇಕು ಅಂತ ಅಂದ್ರೆ ಎಲ್ಲಿ ಉತ್ತಮವಾದಂತಹ ಅವಕಾಶ ಇದೆ ಅನ್ನುವಂತಹ ನಿರಂತರ ಹುಡುಕಾಟದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇರ್ತಾರೆ. ಸೊ ಅಂತವರಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಕೊಡೋ ಕೆಲಸವನ್ನ ಪಬ್ಲಿಕ್ ಟಿವಿ ಆಗಾಗ ಎಜುಕೇಶನ್ ಬೇಸ್ಡ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಅನೇಕ ಡೀಟೇಲ್ಸ್ ಅನ್ನು ನಾವು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಕೂಡ ಆ ಪ್ರಯತ್ನವನ್ನ ಮುಂದುವರಿಸ್ತಾ ಇದೀವಿ. ಸೊ ಇವತ್ತು ನಾವು ಮಾತಾಡ್ತಾ ಇರೋದು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ. ಸೊ ಇಲ್ಲಿ ಆಫರ್ ಮಾಡೋ ಕೋರ್ಸಸ್ ಏನು, ಬೇರೆ ಇಂಜಿನಿಯರಿಂಗ್ ಕಾಲೇಜ್ಗಿಂತ ಇದು ಎಷ್ಟು ಡಿಫ್ರೆಂಟ್ ಆಗಿದೆ, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವತಿಯಿಂದ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಬಾಲಕೃಷ್ಣ ಅವರು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ಪಬ್ಲಿಕ್ ಟಿವಿ ಪ್ರೇಕ್ಷಕರಿಗೆ. ಥ್ಯಾಂಕ್ ಯು. ಓಕೆ, ಸೊ ಈಗ ನನಗೆ ಬ್ರೀಫ್ ಮಾಡಿ ಸರ್, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಾವಾಗ ಸ್ಥಾಪನೆ ಆಗಿತ್ತು, ಉದ್ದೇಶ ಏನು, ಮತ್ತು ಆಫರ್ ಮಾಡೋ ಕೋರ್ಸ್ಗಳು ಏನು ಅಂತ. ಸರ್, ನಮ್ಮ ರಾಜರಾಜೇಶ್ವರಿ ತಾಂತ್ರಿಕ ವಿದ್ಯಾಲಯ 2006 ಶುರುವಾಗಿದೆ ಅಂಡರ್ ದಿ ಮೂಗಾಂಬಿಕೆ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್, ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ ಡಾಕ್ಟರ್ AC Shanmugam sir is a chairman and chairperson is Lalita Lakshmi madam and president is Arun Kumar sir. It is a ರಾಜರಾಜೇಶ್ವರಿ ತಾಂತ್ರಿಕ ವಿದ್ಯಾಲಯ ಮೈಸೂರು ರೋಡ್ ಅಲ್ಲಿ ಹಾರ್ಟ್ ಆಫ್ ದ ಸಿಟಿ ಮೈನ್ ರೋಡ್ ಅಲ್ಲಿ ಇದೆ. ಬಸ್ ಸ್ಟಾಪ್ ವಿತಿನ್ ದ ಬಸ್ ಸ್ಟಾಪ್ ಮುಂದೆನೇ ಸಿಗುತ್ತೆ ನಮ್ಮ ಕಾಲೇಜು. ಸೊ ನಮ್ಮ ರಾಜರಾಜೇಶ್ವರಿ ತಾಂತ್ರಿಕ ವಿದ್ಯಾಲಯ ಇಟ್ ಈಸ್ ಅಟಾನಮಸ್ ಇನ್ಸ್ಟಿಟ್ಯೂಷನ್ ಫ್ರಮ್ ದ ಲಾಸ್ಟ್ 3 years and now it is affiliated to VTU and as well as approved by the AICTE and Government of Karnataka. ಇಲ್ಲಿ ಯಾವ ರೀತಿ ಕ್ವಾಲಿಟಿ ಎಜುಕೇಶನ್ ಕಡೆಗೆ ಸಂಸ್ಥೆ ಫೋಕಸ್ ಮಾಡುತ್ತೆ, ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬರೋದ್ರಿಂದ ಆಗೋ ಲಾಭ ಏನು? ರಾಜರಾಜೇಶ್ವರಿ ತಾಂತ್ರಿಕ ವಿದ್ಯಾಲಯದಲ್ಲಿ 11 UG ಕೋರ್ಸಸ್ ಇದೆ. ಸೊ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಅಂಡ್ ಆಟೋಮೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಅಂಡ್ ಸೈಬರ್ ಸೆಕ್ಯೂರಿಟಿ and as well as computer science and design, electrical engineering, civil engineering, and along with this in affiliated to VTU only there are BCA and BBA courses also exist in our campus. And along with this ಅದರ ಜೊತೆಗೇನೆ ನಮ್ಮಲ್ಲಿ PG ಕೋರ್ಸಸ್ ಇದೆ, MTech ಕಂಪ್ಯೂಟರ್ ಸೈನ್ಸ್ ಇದೆ, MTech ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗ್ ಕೋರ್ಸಸ್ ಇದೆ, ಆ್ಯಂಡ್ ಆಲ್ಸೋ MBA ಕೋರ್ಸ್ ಇದೆ, MCA ಕೋರ್ಸು ಇದೆ. ಎಲ್ಲ ಕೋರ್ಸ್ಗಳಿಗೂ ನಾವು ಅತ್ಯುತ್ತಮವಾಗಿ ಅಂತಂತ ಅಧ್ಯಾಪಕರುಗಳನ್ನಾಗಲಿ PhD ಡಾಕ್ಟರೇಟ್ಸ್ ಆಗಿರೋವಂಥ ಟೀಚರ್ಸ್ ಆಗಲಿ, ನಮ್ಮಲ್ಲಿ ಆಲ್ಮೋಸ್ಟ್ 70 ಟೀಚರ್ಸ್ ಇದ್ದಾರೆ, 70 ಜನ ಇದ್ದಾರೆ ಟೀಚರ್ಸು, ಎಲ್ಲ ಕ್ವಾಲಿಫೈಡ್ ಟೀಚರ್ಸ್. ಆ್ಯಂಡ್ ಎಲ್ಲ ಟೀಚರ್ಸ್ಗೂ ನಾವು ಎವ್ರಿ ಸೆಮಿಸ್ಟರಲ್ಲೇನೋ ಅವರಿಗೆ ಒಂದು ಉತ್ತಮವಾಗಿ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ, ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಆಲ್ಸೋ ಆಲ್ ದ ಟೀಚರ್ಸ್ ಆರ್ ಅಪ್ಗ್ರೇಡೆಡ್ ಆ್ಯಸ್ ಆನ್ ಟುಡೇಸ್ ಮಾರ್ಕೆಟ್. ಸೊ ದಟ್ ಈಸ್ ದ ರೀಸನ್. ಏನಂದರೆ ಒನ್ ಆಫ್ ದ ರೀಸನ್ ಈಸ್ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ ವಿ ಆರ್ ಇಂಪ್ಲಿಮೆಂಟಿಂಗ್ ಇನ್ ಟು ದ ಆಸ್ ಪರ್ ದ ಸೆಂಟ್ರಲ್ ಗೌರ್ಮೆಂಟ್. ಇನ್ ದ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಸಿಸ್ಟಮಲ್ಲಿ ಏನಂದರೆ ಮಕ್ಕಳಿಗೆ ದೇ ಕ್ಯಾನ್ ಚೂಸ್ ದ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಅಂದರೆ ಎಲೆಕ್ಟಿವ್ಸ್ನ ಚೂಸ್ ಮಾಡ್ಕೊಂಡೋಕ್ಕೆ ಹುಡುಗರಿಗೆ ಆಪ್ಷನ್ ಸಿಗುತ್ತೆ, ನನಗೆ ಇಂಥ ಸ್ಪೆಸಿಫಿಕ್ ಎಲೆಕ್ಟಿವ್ ಬೇಕು. ಸೊ ಯಾಕೆ ಅದೇ ವೈ ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಅಂತಂದರೆ, ನಮ್ದು ಅಟಾನಮಸ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ನಮಗೆ ಇಂಡಸ್ಟ್ರೀಸ್ನಿಂದ ಟೈಅಪ್ ಆಗಿರೋರು ಸುಮಾರು ಕಂಪನೀಸ್ಗಳು ಟೈಅಪ್ ಆಗಿದ್ದಾರೆ. ಅವರೇ ನಮ್ಮ ಸಿಲೆಬಸ್ನು ಪ್ರಿಪೇರ್ ಮಾಡ್ತಾರೆ. ವಿ ಆರ್ ಇನ್ವಾಲ್ವಿಂಗ್ ಇನ್ ದ ಇಂಡಸ್ಟ್ರೀಸ್ ಪೀಪಲ್ ಆಲ್ಸೋ ಫಾರ್ ಪ್ರಿಪರೇಷನ್ ಆಫ್ ದ ಅಕಾಡೆಮಿಕ್ ಸಿಲೆಬಸ್. ಆ್ಯಂಡ್ ದೇ ಆರ್ ಆಲ್ಸೋ ಸಪೋರ್ಟಿಂಗ್ ಫಾರ್ ದ ಡೆಲಿವರಿ ಆಫ್ ದಿ ಕಂಟೆಂಟ್ ಇನ್ ಟು ದ ಕ್ಲಾಸ್ ರೂಮ್. ಅಲಾಂಗ್ ವಿತ್ ದಿಸ್ ನಾವು ಇಂಡಸ್ಟ್ರಿ ಅವ್ರನ್ನೇ ಕರೆಸಿ ಅವರಿಗೆ ವರ್ಕ್ಶಾಪ್ಸ್ ಆಗಲಿ, ಹುಡುಗರಿಗೆ ಇಂಟರ್ನ್ಶಿಪ್ಸ್ ಆಗಲಿ, ಹುಡುಗರಿಗೆ ಪ್ಲಸ್ FDP ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಆಗಲಿ ಕಂಪನೀಸ್ನಿಂದನೇ ಕರೆಸ್ಬಿಟ್ಟು ಹುಡುಗರಿಗೆ ಟ್ರೈನಪ್ಸ್ ಕೊಡ್ತೀವಿ ನಾವು. ಸೊ ಅದರಿಂದ ಹುಡುಗರಿಗೆ ಏನಾಗುತ್ತೆ, ಒಂದು ಅಡ್ವಾಂಟೇಜ್ ಫಾರ್ ದ ವೈ ದೇ ನೀಡ್ ಟು ಚೂಸ್ ದ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಅದೊಂದೇ ಅಲ್ಲದೆ ಹುಡುಗರಿಗೆ ಅದರ್ ಆ್ಯಕ್ಟಿವಿಟೀಸ್, ಸೊ ನಾಟ್ ಓನ್ಲಿ ಅಕಾಡೆಮಿಕ್ಸ್, we are giving the other activities also for the students. So overall workshops attend ಆದಮೇಲೆ, say for example ಒಂದು ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಟೆಂಡ್ ಆದಮೇಲೆ ಫ್ರಮ್ ದ ಇಂಡಸ್ಟ್ರಿನಿಂದ ಅವರವಾಗೆ ಒಂದು ಪ್ರಾಜೆಕ್ಟ್ಸ್ನು ಹುಡುಗರು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಂತ ಕರಿತೀವಿ. ಹುಡುಗರಿಗೆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಮಾಡಿ ಅವ್ರಿಗೆ ಒಂದು ಪ್ರಾಜೆಕ್ಟ್ಸ್ ಕೊಟ್ಟು ವಿ ಆರ್ ಕಂಡಕ್ಟಿಂಗ್ ಒನ್ ಪ್ರಾಜೆಕ್ಟ್ ಎಕ್ಸಿಬಿಷನ್ ಫಾರ್ ದ ಸ್ಟೂಡೆಂಟ್ಸ್ ಟು ಇಂಪ್ರೂವ್ ದೇರ್ ಸ್ಕಿಲ್ಸ್
ಆಸ್ ಆನ್ ದ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್. ಓಕೆ, ಪ್ಲೇಸ್ಮೆಂಟ್ ಟ್ರೈನಿಂಗ್ ಹೇಗಾಗುತ್ತೆ ಅನ್ನೋದನ್ನ ನೀವು ಹೇಳಿದ್ರಿ, ಅಂದ್ರೆ ಪೂರ್ವಭಾವಿ ಸಿದ್ಧತೆಗಳು ಹೇಗಾಗುತ್ತೆ ಅಂತ. ಸೊ ಪ್ಲೇಸ್ಮೆಂಟ್ ಅಚೀವ್ಮೆಂಟ್ಸ್ ಹೇಳಿ, ಮತ್ತೆ ಯಾವ ಕಂಪನಿ ಜೊತೆಗೆ, ಎಷ್ಟು ಕಂಪನಿ ಜೊತೆಗೆ ಟೈ ಅಪ್ ಆಗಿದ್ದೀರಾ ಅಂತ. ವೆನ್ ಇಟ್ ಕಮ್ಸ್ ಟು ದ ಪ್ಲೇಸ್ಮೆಂಟ್ಸ್, ನಾವು ಇಷ್ಟೆಲ್ಲ ವರ್ಕ್ಶಾಪ್ಸು ಇದೆಲ್ಲ ಮಾಡಿದ ಮೇಲೆ ಹುಡುಗರಿಗೆ ಪ್ಲೇಸ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ ಟು ದ ಕೆರಿಯರ್. ಯಾವುದೇ ಪೇರೆಂಟ್ಸ್ ಆದ್ರೇನು ಫಸ್ಟ್ ನೋಡೋದನ್ನೇ ಎಕ್ಸಾಮ್ಸ್ ಆದಮೇಲೆ ರಿಸಲ್ಟ್ ಆದಮೇಲೆ ಪ್ಲೇಸ್ಮೆಂಟ್ಸ್ ಡಿಸೈಡ್ ಮಾಡ್ತಾರೆ ಯಾವ್ದು ಆ ಕಾಲೇಜನ್ನು ನಾವು ಚೂಸ್ ಮಾಡ್ಕೋಬೇಕು ಅಂತ ಕಾಲೇಜಸ್. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೀವಿ, ಸೆಕೆಂಡ್ ಇಯರ್ನಿಂದಾನೇ ಹುಡುಗರಿಗೆ ಅವ್ರಿಗೆ ಟೆಕ್ನಿಕಲ್ ಟ್ರೈನಿಂಗ್ ಆಗ್ಬೋದು, ಆಪ್ಟಿಟ್ಯೂಡ್ ಆಗ್ಬೋದು, ರೀಸನಿಂಗ್ ಆಗ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೋದು, ಅಂಡ್ ದ ಬ್ರಿಡ್ಜ್ ಕೋರ್ಸಸ್ ಅಂತ ಕಂಡಕ್ಟ್ ಮಾಡ್ತೀವಿ, ವಿಚ್ ಈಸ್ ದ ಇಂಡಸ್ಟ್ರಿ ಗ್ಯಾಪ್. ಅದಕ್ಕೋಸ್ಕರ ನಾವು ಇಂಡಸ್ಟ್ರೀಸ್ ಅವರು ಟೈ ಅಪ್ ಮಾಡಿಕೊಂಡು ಇಂಡಸ್ಟ್ರೀಸ್ ಅವರೇ ನಮ್ಮ ಕ್ಯಾಂಪಸ್ಸಲ್ಲೇ ಬಂದು ಟ್ರೈನರ್ಸು ನಮ್ಮಲ್ಲೇ ಸ್ಟೇ ಮಾಡಿ 3 ಸೆಮಿಸ್ಟರ್ಸ್ ನಾವು ಟ್ರೈನಿಂಗ್ ಕೊಡ್ತೀವಿ. ಅದಕ್ಕೆ ಒಂದು ಕ್ಯೂ ಸ್ಪೈಡರ್ಸ್ ಅಂತ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಇನ್ ದ ಪ್ರೆಸೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್, ಅವರೇ ನಮ್ಮ ಕಾಲೇಜ್ ಕ್ಯಾಂಪಸ್ಗೆ ಬಂದು ಟ್ರೈನಿಂಗ್ ಮಾಡಿ ಹುಡುಗರಿಗೆ ವಿಚ್ ಆರ್ ಆಲ್ ದ ಸ್ಕಿಲ್ಸ್, ಈವನ್ ಇನ್ ದ ರೆಸ್ಯೂಮ್ ಬಿಲ್ಡಿಂಗ್ ಆಗ್ಬೋದು ಅವರಿಗೆ ಸ್ಟೂಡೆಂಟ್ಸ್ಗೆ. ಸೊ ಈ 3rd ಇಯರ್ ಕಂಪ್ಲೀಟ್ ಆಗೋದಷ್ಟಿಗೆ ಅವರಿಗೆ ರೀಸನಿಂಗು, ಟೆಕ್ನಿಕಲ್ಲು, ಆಪ್ಟಿಟ್ಯೂಡು, ರೆಸ್ಯೂಮ್ ಬಿಲ್ಡಿಂಗು, ಸಾಫ್ಟ್ ಸ್ಕಿಲ್ಸು. ಸೊ ವಿ ಆರ್ ಆಲ್ ಗಿವಿಂಗ್ ದ ಟ್ರೈನಿಂಗ್ ಫಾರ್ ದ ಆಲ್ ದ ಸ್ಟೂಡೆಂಟ್ಸ್ ವೈಲ್ ರೀಚಿಂಗ್ ಟು ದ 3rd ಇಯರ್ ಕಂಪ್ಲೀಷನ್. ಅಲ್ಲಿಂದ ಏನಾಗುತ್ತೆ, 7th ಸೆಮಿಸ್ಟರ್ ಫೈನಲ್ ಇಯರ್ ಸ್ಟಾರ್ಟ್ ಆಗಿದ ತಕ್ಷಣ, ಒನ್ಸ್ ಟ್ರೈನಿಂಗ್ ಮುಗಿದ ತಕ್ಷಣವೇ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಡೀನ್ ಆ್ಯಂಡ್ ಟ್ರೈನಿಂಗ್ ಆಫೀಸರ್ ಈ ವಿಲ್ ಇನ್ವೈಟ್ ಇನ್ ಟು ದ ಕಂಪನೀಸ್. ವಿ ಹ್ಯಾವ್ ನಿಯರ್ಲಿ 100+ ಕಂಪನೀಸ್ ವಿ ಹ್ಯಾವ್ ಎ ಟೈ ಅಪ್ ವಿತ್ ದ ಇಂಡಸ್ಟ್ರೀಸ್. ಸೊ ವಿಚ್ ಆರ್ ಆಲ್ ದ ಬೆಸ್ಟ್ ಕಂಪನೀಸ್ ವಿಲ್ ಸ್ಟಾರ್ಟ್ಸ್ ಫಾರ್ ಎ ಸ್ಮಾಲ್ ಎಕ್ಸಾಂಪಲ್ ಇನ್ 2026 ಈ ಅಕಾಡೆಮಿಕ್ ಇಯರಲ್ಲಿ ನಮ್ಮಲ್ಲಿ ಆಲ್ಮೋಸ್ಟ್ 480 ಜನ ಮಕ್ಕಳಿಗೆ ಆಫರ್ ಲೆಟರ್ ಸಿಕ್ಕಿದೆ. ಸೊ ಟೋಟಲ್ ಮಕ್ಕಳಿರೋದು 538 ಜನ. ಸೊ ಸ್ಟಿಲ್ ಇನ್ನೂ 60 ಜನ ಇದ್ದಾರೆ. ಸೊ ಹೇಗೇನಂದರೆ ಒಂದೊಂದು ಕಂಪ್ನಿ ರಿಕ್ವೈರ್ಮೆಂಟ್ಸು ಇರುತ್ತೆ, ಸ್ಪೆಸಿಫಿಕೇಷನ್ಸ್ ಇರುತ್ತೆ. +2ನಲ್ಲಿ 60% ಇರಬೇಕು, SSLCನಲ್ಲಿ 60% ಇರಬೇಕು, ಇಂಜಿನಿಯರಿಂಗಲ್ಲಿನೂ 60% ಮೇಂಟೈನ್ ಮಾಡಬೇಕು. ಈ 60 ಜನಕ್ಕೂ ಇನ್ನು ಬ್ಯಾಲೆನ್ಸ್ ಇರೋ ಒಂದು 70-80 ಜನ ಮಕ್ಕಳಿಗೂ ನಾವು ವಿಚ್ ಆರ್ ಆಲ್ ದ ಕಂಪನೀಸ್, ಯಾವ ಕಂಪನೀಸ್ಗೆ ಇವ್ರ ಎಲಿಜಿಬಿಲಿಟಿ ಇರುತ್ತೋ ಆ ಕಂಪ್ನೀಸ್ಗೆ ನಾವು ಕರೆಸ್ಬಿಟ್ಟು ಪ್ಲೇಸ್ ಮಾಡೋಕ್ಕೂ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಈಗ ಆ ಥರ ನೋಡಿಕೊಂಡ್ರೆ ನಾವೀಗ ಆಲ್ಮೋಸ್ಟ್ 78% ಆಫ್ ದಿ ಸ್ಟೂಡೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ದ ಈ ಅಕಾಡೆಮಿಕ್ ಇಯರಲ್ಲಿ. ಸೊ ಪ್ಲಸ್ ನಾವೇನಂದ್ರೆ ಎಲ್ಲ ಪೇರೆಂಟ್ಸ್ಗೂ ಕಮ್ಯುನಿಕೇಟ್ ಮಾಡ್ತೀವಿ. ಈಗಿನ ಮಕ್ಕಳೇ ಮಿನಿಮಮ್ ಪ್ಯಾಕೇಜ್ ಎಷ್ಟಿದೆ ಅಂತ ನೆಕ್ಸ್ಟ್ ನೋಡ್ತಾರೆ, ಮ್ಯಾಕ್ಸಿಮಮ್ ಪ್ಯಾಕೇಜ್ ಎಷ್ಟಿದೆ ಅಂತಲೂ ನೋಡ್ತಾ ಇರ್ತಾರೆ. ಸೊ ಆವ್ರೇಜ್ ಪ್ಯಾಕೇಜ್ ಎಷ್ಟಿದೆ ಅಂತಲೂ ನೋಡಿ. ಮ್ಯಾಕ್ಸಿಮಮ್ ಪ್ಯಾಕೇಜ್ ನಮ್ಗೆ RRCEನಲ್ಲಿ 32 lakhs offered by the students. Minimum package also is offered by the 4 lakhs. Average package of the students overall ಆಗಿ ತಗೊಂಡ್ರೆ ನಾವು 470 ಜನದಲ್ಲಿ 5.5 6 lakhs in between they are getting the average package. 470 ಜನ ಪ್ಲೇಸ್ ಆಗಿದ್ದಾರೆ. ಸೊ ಆವರೇಜ್ ಪ್ಯಾಕೇಜ್ ಇರೋರು ಒಂದು 320-330 ಜನ ಇರ್ತಾರೆ. ಸೊ ಎಲ್ಲರಿಗೂ ಸಿಗುತ್ತೆ. ಬಟ್ ಏನಂದ್ರೆ ಹುಡುಗರು ಎಫರ್ಟ್ಸ್ ಆಗಬೇಕು. ನಾವು ಟ್ರೈನಿಂಗ್ ಕೊಡ್ತೀವಿ, ಇಂಟರ್ವ್ಯೂಸ್ ಅರೇಂಜ್ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್ ಆಲ್ಸೋ ನೀಡ್ ಟು ಬಿ ಪರ್ಫಾರ್ಮ್ ಇನ್ ಟು ದ ಎಕ್ಸಾಮ್ ಇಂಟರ್ವ್ಯೂ ಪ್ಯಾನಲಲ್ಲಿ. ನಾವು ಮನೆ ತೊಗೊಳ್ತೀವಿ ಅಂದ್ರೂ ನನಗೆ ಟ್ರಾನ್ಸ್ಪೋರ್ಟೇಷನ್ ಹೆಂಗಿದೆ ಅಂತ ನೋಡ್ತೀವಿ. ಅಂಥದ್ರಲ್ಲಿ ಕಾಲೇಜ್ ಆಯ್ಕೆ ಅಂದಾಗ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಬಗ್ಗೆ ಗಮನ. ಈಗ ನಾವು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಾವು ಮೈಸೂರು ರೋಡಲ್ಲಿ ಮೇನ್ ರೋಡಲ್ಲೇ ಇದ್ದೀವಿ. ಸೊ ಮೆಟ್ರೋ ಸ್ಟೇಷನ್ನು ಹತ್ರದಲ್ಲೇ ಇದೆ, ಜಸ್ಟ್ 1 kilometer ಡಿಸ್ಟೆನ್ಸಲ್ಲಿ ಇದೆ. ಆ್ಯಂಡ್ ನಮ್ಮ RRCE ಬಸ್ಸಸ್ ಆಲ್ಸೋ ವಿಲ್ ಬಿ ಕವರಿಂಗ್ ದ ಆಲ್ಮೋಸ್ಟ್ ಎಂಟೈರ್ ಬ್ಯಾಂಗ್ಳೂರ್. ನಿಯರ್ಲಿ 6 buses are there, 6 different routes. It covers the entire Bangalore to reaching to the college. And also ಹಾಸ್ಟೆಲ್ಸ್ ಬಗ್ಗೆ ಬಂದಾಗ ಹೈಜೆನಿಕ್ ಹಾಸ್ಟೆಲ್ ಮೇಂಟೈನ್ ಮಾಡ್ತಾ ಇದ್ವಿ. ಬಾಯ್ಸ್ ಹಾಸ್ಟೆಲ್ ಸಪ್ರೇಟು, ಗರ್ಲ್ಸ್ ಹಾಸ್ಟೆಲ್ ಸಪ್ರೇಟು. ಸೊ ಎಲ್ಲ ಹುಡುಗರಿಗೆ ವಿ ಆರ್ ಪ್ರೊವೈಡಿಂಗ್ ದ ಫೆಸಿಲಿಟೀಸ್ ಆಫ್ ವೈಫೈ ಫೆಸಿಲಿಟಿ ಆಗಲಿ ಅಥವಾ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಆಗಲಿ, ಸೇಫ್ಟಿ, ಸೆಕ್ಯೂರಿಟಿ, 24/7 ಸೆಕ್ಯೂರಿಟಿ, ವಾಟರ್ ಫೆಸಿಲಿಟಿ, and they have complete facility. And also library also will be available till 8:39 evening, late hours also. College timing it will start from 8:30 to 4 o'clock, but library also will be available till 8:30, and students can utilize the maximum time of the library. And they can access all facilities because those who are staying in the hostel ಅವ್ರಿಗೆ ಒಂದು ಅಡ್ವಾಂಟೇಜ್. ಟೀಚರ್ಸ್ ನಮ್ಮ ಪ್ಲೇಸ್ಮೆಂಟ್ ಟ್ರೈನರ್ಸ್ ಬರ್ತಾರಲ್ಲ, ಟ್ರೈನರ್ಸನ್ನು ಹಾಸ್ಟೆಲಲ್ಲೇ ಸ್ಟೇ ಮಾಡ್ತಾರೆ. ಅದರಿಂದ ಏನಂದರೆ ಆಫ್ಟರ್ ವರ್ಕಿಂಗ್ ಅವರ್ಸ್ ಆಲ್ಸೋ ದೇ ಕ್ಯಾನ್ ಇಂಟರಾಕ್ಟ್ ವಿತ್ ದ ಟ್ರೈನರ್ಸ್. ಆ್ಯಂಡ್ ವಾರ್ಡನ್ಸ್ ಇರ್ತಾರೆ ಸೆಕ್ಯೂರಿಟಿಗೆ, 2+2 ವಾರ್ಡ್. ಬಾಯ್ಸ್ ಹಾಸ್ಟೆಲ್ 2 ಇದ್ದಾರೆ, ಗರ್ಲ್ಸ್ ಹಾಸ್ಟೆಲ್ 2 ವಾರ್ಡನ್ಸ್ ಇದ್ದಾರೆ. ಸೊ ದೇ ವಿಲ್ ಟೇಕ್ ಕೇರ್ ಆಫ್ ಲೈಕ್ ಆಸ್ ಎ ಹೋಮ್ ಫೆಸಿಲಿಟಿ. ವೆನ್ ಇಟ್ ಕಮ್ ಫಾರ್ ದ ಫುಡ್ ಆಲ್ಸೋ, ಸೊ ಯು ಟೇಕಿಂಗ್ ದ ಹೈಜೆನಿಕ್ ಫುಡ್
and all types of foods. The students only is going to be select the menu. We are not selecting the menu for the menu. Every month the students only will decide what menu they want. So adu ಒಂದು advantage for the students. And rest of all they have any facilities and timings also. Hostel timing morning 7 o'clock ಆದ್ಮೇಲೆ ಕಾಲ್ ಬಿಡ್ತೀವಿ ಆಚೆಗೆ, ಈವ್ನಿಂಗ್ 7 o'clock ಆದ್ಮೇಲೆ ಅಲೋ ಮಾಡಲ್ಲ. ಓಕೆ. So the restrictions will be there for the students also, because parents also will expect this. ಕರೆಕ್ಟ್. ಈ ಐಡಿಯಾ ಲ್ಯಾಬ್ ಆಫರ್ ಅಂದ್ರೆ ಏನು, ಅದರಲ್ಲಿ ಏನ್ ಕಲಿಬಹುದು ವಿದ್ಯಾರ್ಥಿಗಳು? ಐಡಿಯಾ ಲ್ಯಾಬ್ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ನಿಂದ ಸ್ಯಾಂಕ್ಷನ್ ಆಗಿರುವಂಥದ್ದು. ವಿ ಹ್ಯಾವ್ ಎನ್ ಬಿಫೋರ್ ದಟ್ ಆಲ್ಸೋ ವಿ ಹ್ಯಾವ್ ಎನ್ ಲ್ಯಾಬ್ ವಿತ್ ದ ಐಡಿಯಾ ಲ್ಯಾಬ್. ಈ ಐಡಿಯಾ ಲ್ಯಾಬ್ ಅಲ್ಲಿ ಏನಂದ್ರೆ ಐಡಿಯಾ, ಡಿಸೈನ್ ಅಂಡ್ ಎಂಟರ್ಪ್ರೈನರ್ಸ್ ಅಂಡ್ ಅಪ್ಲಿಕೇಶನ್ ಲ್ಯಾಬ್. ಸೊ ಹುಡುಗರಿಗೆ ನಾವೇನು ಮಾಡ್ತೀವಿ, ಯಾರು ಈ ವರ್ಕ್ಶಾಪ್ಸು, ಟ್ರೈನಿಂಗ್ ಎಲ್ಲ ಸ್ಕಿಲ್ ಲ್ಯಾಬ್ಸ್ ಅಂತ ನಾವು ಕಂಡಕ್ಟ್ ಮಾಡ್ತೀವಿ. ಈಚ್ ಡಿಪಾರ್ಟ್ಮೆಂಟ್ ಯು ಹ್ಯಾವ್ ಎನ್ ಸ್ಕಿಲ್ ಲ್ಯಾಬ್ಸ್ ಇನ್ ದ ಟು ಟ್ರೈನ್ಡ್ ಬಿಯಾಂಡ್ ದಿ ಕರಿಕ್ಯುಲಮ್. ಸಿಲೆಬಸ್ಸಲ್ಲಿ ಇರೋದಕ್ಕಂತ ಏನು ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ಸ್ಕಿಲ್ ಲ್ಯಾಬ್ಸಲ್ಲಿ ವಿ ಆರ್ ಟ್ರೈನಿಂಗ್. ಅದಾದಮೇಲೆ ಇನ್ನೋವೇಷನ್ ಆ್ಯಂಡ್ ರಿಸರ್ಚ್. ಹುಡುಗರಿಗೆ ಏನು ಐಡಿಯಾ ಇರುತ್ತೋ, ಪ್ರಾಜೆಕ್ಟ್ ಆಗಲಿ, ಸಮ್ ಥಾಟ್ ಪ್ರೊಸೆಸಿಂಗ್, ವಾಟ್ ಈಸ್ ಇನ್ ಸೊಸೈಟಿ ನೀಡ್ ಆಫ್ ದಿ ಐಡಿಯಾಸ್, ಆ ಐಡಿಯಾಸ್ನು ಡಿಸೈನ್ ಮಾಡಿ, ಡೆವಲಪ್ ಮಾಡಿ, and they can execute and convert into the ಪ್ರಾಡಕ್ಟ್. ಫಾರ್ ದಟ್ ವಿ ಆರ್ ಗಿವಿಂಗ್ ದ ಫೆಸಿಲಿಟೀಸ್ ಆಸ್ ಅ ಮೆಂಟ್ರಿಂಗ್ ಮಾಡ್ತಾ ಇದ್ವಿ, ನಾವೇ ಸಪೋರ್ಟ್ ಮಾಡ್ತಾ ಇದ್ವಿ ಹುಡುಗರಿಗೆ ಯಾವ ಥರ ಡೆವಲಪ್ ಮಾಡಬೇಕು ಪ್ರಾಡಕ್ಟ್. ಸೊ ಫಾರ್ ದಟ್ ವಿ ಹ್ಯಾವ್ ಎನ್ ಫೆಸಿಲಿಟೀಸ್ ಆಫ್ ದಿ ಇನ್ ದ ಐಡಿಯಾ ಲ್ಯಾಬ್. ಅದು CNC ಮಿಷನ್ಸ್ ಆಗ್ಬೋದು, IoT ಕಿಟ್ಸ್ ಆಗ್ಬೋದು, ರಾಸ್ಪೆರಿ ಕಿಟ್ಸ್ ಆಗ್ಬೋದು, ವಾಟ್ ಎವರ್ ದ ಎಕ್ವಿಪ್ಮೆಂಟ್ಸ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್. ಆಲ್ ದ ಎಕ್ವಿಪ್ಮೆಂಟ್ಸ್ ಆರ್ ಅವೈಲೇಬಲ್ ಆ್ಯಂಡ್ ಅವರೇ ರೆಡಿ ಮಾಡಿ, ಪ್ರಾಡಕ್ಟ್ ರೆಡಿ ಮಾಡಿ, ಡಿಪ್ಲಾಯ್ ಮಾಡಿ, ಮಾರ್ಕೆಟ್ ತೊಗೊಂಡೋಗೋ ತನಕ ವಿ ಆರ್ ಸಪೋರ್ಟಿಂಗ್ ಟು ದ ಸ್ಟೂಡೆಂಟ್ಸ್. ನಾವೇನೆಂದರೆ ವೈ ವಿ ಆರ್ ಡೂಯಿಂಗ್ ಆಲ್ ಅಂತಂದರೆ, ನಾಟ್ ಓನ್ಲಿ ಆ್ಯಸ್ ಎ ಜಾಬ್ ಸೀಕರ್ಸ್, ಕ್ರಿಯೇಟ್ ದ ಜಾಬ್ ಕ್ರಿಯೇಟರ್ಸ್. ದಟ್ ಈಸ್ ಅವರ್ chairman sir motto. Okay. So that is the reason we started with the idea lab. With this ಏನಾಗುತ್ತೆ, ಹುಡುಗರಿಗೆ ಇನ್ನೋವೇಷನ್ ಡೆವಲಪ್ ಆಗುತ್ತೆ, ಲೀಡರ್ಶಿಪ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಎಂಟರ್ಪ್ರೈನರ್ಶಿಪ್ಸ್, overall development, holistic development of the student. Sure. And plus last 3-4 years ನಿಂದ we have seen for the realistic outcome of the students. ನಮ್ಮ ಕ್ಯಾಂಪಸ್ ಅಲ್ಲೇ we are giving for the students for the to startups into the campus. Right. ನಾವೇ ಫೆಸಿಲಿಟೀಸ್ ಕೊಡ್ತಾ ಇದ್ವಿ to let them start the industry their own, and then we are giving the place in the campus. Okay. At present nearly on the 8 companies are there from our own students. So they started their own product through Idea Lab. They're set up into the campus only. Okay, fine. Accreditation ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತು ಡಿಸಿಪ್ಲಿನ್ ಹೇಗಿದೆ, ಗುಣಮಟ್ಟ ಹೇಗಿದೆ ಇಡೀ ಓವರ್ ಆಲ್ ಕಾಲೇಜ್ದು ಅಂತ. ಏನು ಅಕ್ರಿಡೇಷನ್ ಇದೆ? It is accredited by the NAAC accreditation. NAAC ಬಗ್ಗೆ ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಾಗಿರುತ್ತೆ ಏನಕ್ಕೆ ಅನ್ನೋದು ಇಂಪಾರ್ಟೆನ್ಸ್ ಅಂತ. NAAC A+ we have achieved, and also overall ಪರ್ಫಾರ್ಮೆನ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಅಥವಾ ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ದೇ ವಿಲ್ ಎವ್ಯಾಲ್ಯೂಯೇಟ್ ಆ್ಯಂಡ್ ಗಿವ್ ದ ಕ್ರೆಡಿಟ್ಸ್. ಅಷ್ಟು ಸುಮ್ಮನೆ ಏನು ಕೊಡಲ್ಲ A+. ಸೊ ದಟ್ ಈಸ್ ಒಂದು ಅಡ್ವಾಂಟೇಜ್ ಫಾರ್ ದ ಸ್ಟೂಡೆಂಟ್ಸ್. ಗ್ಲೋಬಲಿ ರಿಕಗ್ನಿಷನ್ ಇರುತ್ತೆ. ಅದ್ರ ಜೊತೆಗೇನೆ NBA ಅಕ್ರಿಡೇಷನ್, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ ಇದೆ. ಈ ಅಕ್ರಿಡೇಷನ್ ಇರೋದ್ರಿಂದ ಹುಡುಗರಿಗೆ ಮುಂದಕ್ಕೆ ಈವನ್ ಯಾವುದೋ ಆರ್ಗನೈಸೇಷನ್ಸ್ ಇಂಡಸ್ಟ್ರಿನಲ್ಲಿ ಹೋದಾಗ, ಸೇ ಫಾರ್ ಸ್ಮಾಲ್ ಎಕ್ಸಾಂಪಲ್ ಒಂದು ಇನ್ಫೋಸಿಸ್ ಆಗಲಿ, TCS ಆಗಲಿ, ವಿಪ್ರೋ, ಕಾಗ್ನಿಷನ್ ಎಲ್ಲರೂ ವಿಸಿಟ್ ಮಾಡ್ತಾರೆ ಕ್ಯಾಂಪಸ್. ಕೆಲವ್ರು ಏನು ಮಾಡ್ತಾರೆ, ಅಕ್ರಿಡೇಷನ್ ಇದ್ದರೆ ಮಾತ್ರನೇ ವಿಸಿಟ್ ಮಾಡ್ತಾರೆ ಪ್ಲೇಸ್ಮೆಂಟ್ಸ್ಗೆ. ಅದೇ ಮಾನದಂಡ. ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್ ಫಾರ್ ದ RRCE. ದೇ ವಿಲ್ ವಿಸಿಟ್ ದ ಅಕ್ರಿಡೇಷನ್ಸ್. ಆ್ಯಂಡ್ ವಿ ಹ್ಯಾವ್ HLACT ಅಂತ, ಹೈಯರ್ ಎಜುಕೇಷನ್ ಟೆಕ್ಸ್ಟ್ ಆಫ್ ಲರ್ನಿಂಗ್ ಇನ್ ದ ಟೆಕ್ಸ್ಟಿಂಗ್ ಅಂತ. ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ರೆಕಗ್ನೇಷನ್. ವಿ ಹ್ಯಾವ್ ಅನ್ ಅಕ್ರಿಡಿಟೇಷನ್. ಇದು ಈ ರೆಕಗ್ನೇಷನ್ಸ್ ಇರೋದ್ರಿಂದ ನಾಳೆ ಹುಡುಗರು ಹೈಯರ್ ಎಜುಕೇಷನ್ಗೆ ಹೋದಾಗ, ಬೇರೆ ಕಂಟ್ರೀಸ್ಗೆ ಹೋದಾಗ ಏನಾಗುತ್ತೆ, ಒಂದು ಅಡ್ವಾಂಟೇಜ್ ಫಾರ್ ದೆಮ್. ಸೊ ದೇ ವಿಲ್ ಗೆಟ್ ಅನ್ ಅಡ್ವಾಂಟೇಜ್ ಆ್ಯಂಡ್ ಗೆಟಿಂಗ್ ದ ಸೀಟ್ಸ್ ವೆಲ್ ಕಂಫರ್ಟಬಲ್ ಆಗಿ ದೇ ವಿಲ್ ಗೆಟ್ ದ ಸೀಟ್ಸ್. ಅಂದರೆ ಪ್ರಿಯಾರಿಟಿ ಬೇಸ್ಡ್ ದೇ ವಿಲ್ ಗಿವ್ ದ ಅಡ್ವಾಂಟೇಜ್. ಆ್ಯಂಡ್ ISO ಸರ್ಟಿಫಿಕೇಶನ್ ಇದೆ ಫಾರ್ ದ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ ವಿ ಆರ್ ಗಿವಿಂಗ್ ಫಾರ್ ದ ಸ್ಟೂಡೆಂಟ್. ಥ್ರೂ ಕ್ವಾಲಿಟಿ ಓನ್ಲಿ ದೇ ಆರ್ ಎವ್ಯಾಲ್ಯೂಯೇಟಿಂಗ್ ದ ಆಲ್ ದೀಸ್ ಅಕ್ರೆಡಿಷನ್ಸ್. ಸ್ಟಾರ್ಟ್ಅಪ್ಸ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ ನಿಮ್ಮ ಸ್ಟೂಡೆಂಟ್ಸ್? ಎಸ್ ಮ್ಯಾಮ್. ನಮ್ಮಲ್ಲಿ ಏನಾಗಿದೆ ಈಗ ಲಾಸ್ಟ್ ಒಂದು, ಬಿಕಾಸ್ ನಾವು ಇಟ್ ಇಸ್ 20th year ಸ್ಟಾರ್ಟಿಂಗ್ ಫಾರ್ ದ ರಾಜರಾಜೇಶ್ವರಿ. ಇಟ್ ವಾಸ್ ಸ್ಟಾರ್ಟೆಡ್ 2006. So since from beginning our students are alumni is almost nearly 9,000+ students are their alumni since inception. So last 6 to 7 years ನಮ್ಮ ಕಾಲೇಜಲ್ಲಿ ಸ್ಟಾರ್ಟಪ್ ಕಂಪ್ನೀಸ್, ಜಸ್ಟ್ ಸ್ಮಾಲ್ ಇನ್ಫಾರ್ಮೇಷನ್ ಐ ಕ್ಯಾನ್ ಶೇರ್ ಯು. ಎವ್ರಿ ಇಯರ್ at least 3 to 4 students are there starting their own together. ಸೊ ವಿ ಥಾಟ್ ಇನ್ ದ ಡಿಫ್ರೆಂಟ್ ವೇ, ವೈ ಕಾಂಟ್ ಟು ಸ್ಟಾರ್ಟ್ ಅವರ್ ಸೆಲ್ಫ್ ಅಂತ ನಮ್ಮ ಕಾಲೇಜಲ್ಲೇ ನಾವೇ ಸ್ಪೇಸ್ ಕೊಟ್ಟು, ಸೊ ವಿ ಆರ್ ಟೈ ಅಪ್ ವಿತ್ MSME, ಮೀಡಿಯಮ್ ಸ್ಕೇಲ್ ಮೈನರ್ ಇಂಡಸ್ಟ್ರೀಸ್ ಅಂತ.
ಅವ್ರದ್ದು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಹೋಸ್ಟ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ದ MSME. ಫಂಡ್ ಎಲ್ಲ ಸಿಗ್ತದೆ. ಸೊ ಅದಕ್ಕೆ ಏನಾಗುತ್ತೆ, ನಾವು ಹುಡುಗರನ್ನ ಎಂಕರೇಜ್ ಮಾಡಿ SIH ಕಾಂಪಿಟಿಷನ್ ಆಗಲಿ, ಹ್ಯಾಕಥಾನ್ ಕಾಂಪಿಟಿಷನ್ಸ್ ಆಗಲಿ, ಥ್ರೂ MSMEನಿಂದ ಹುಡುಗರಿಗೆ ಅಟ್ಲೀಸ್ಟ್ once the product is selected, for their idea is selected, they are getting up to 15 lakhs rupees, they are getting the fund, and their startup with the initially with the startups, and we are converting the product and launching to the product to the market. Through MSME, government, central government is supporting to the, every year we are getting at least this year, small like this year in Karnataka we are the highest number of students are got the projects from the MSME. So nearly each batch 4 students idare, each batch almost 4 batches they got the projects compared to any other institution in the Karnataka. Almost 4 batches they got, nearly 60 lakhs rupees they got the fund, and their last year also we got around 30 lakhs. And the previous year also we got 15 lakh, because it's a motivation for the every year it is improving the things. And also KSCST, VGST. So this year we got an highest number of projects from the VGST for the sanction for the students only. Almost 30 batches they got the funding projects from the students. With this what we are doing, and also they are converting into the as a patents and as a publications from the students only. So we have made it as a mandatory for the students to convert into the papers. It's a journal publication, because the reason when they go for higher studies, these are all very, very important for the students to reach the getting an admissions priority. And also we have an NCC in the campus, NSS campus. So NCC in the last 2 years alli nammoru Republic Day in the Delhi ಇದರಲ್ಲಿ ಪರೇಡ್ಗೆ ಸೆಲೆಕ್ಟ್ ಆಗಿದ್ದಾರೆ ನಮ್ಮ NCC ಹುಡುಗರು. ಸೊ ಲಾಸ್ಟ್ ಇಯರ್ 3 ಸ್ಟೂಡೆಂಟ್ಸ್ ಇದ್ರು, ಈ ವರ್ಷ 2 ಸ್ಟೂಡೆಂಟ್ಸ್ ಆಗಿದ್ದರು. ನೆಕ್ಸ್ಟ್ ಇಯರ್ ಆಲ್ಸೋ ಆಲ್ರೆಡಿ ದೇ ಆರ್ ಸೆಲೆಕ್ಟೆಡ್ ಫಾರ್ 3 ಸ್ಟೂಡೆಂಟ್. ನೌ ದೇ ಆರ್ ಗೋಯಿಂಗ್ ಫಾರ್ ದಿಸ್ ಕ್ಯಾಂಪ್. ಸೊ ದಿಸ್ ಇಸ್ ಅನ್ ಅಡ್ವಾಂಟೇಜ್ ಫಾರ್ ದ NCC ಕ್ಯಾಂಪ್. ವಿ ಹ್ಯಾವ್ ಅನ್ NCC ಆರ್ಮಿ ಇದೆ, NCC ನ್ಯಾವಿನೂ ಇದೆ. ಸೊ the student, at least 100+ students are participating in the NCC. This we are helping to the students to get in the even government jobs also through this. They will get an advantage. Correct. And wherever they go, and opportunities will be more. Now in the government sector also vacancies are more. If they have all these certifications, then an advantage to get the ಕೋಟಾದಲ್ಲಿ ಸಿಗುತ್ತೆ. their ಕೋಟಾದಲ್ಲಿ ಚಾನ್ಸಸ್ ಇರುತ್ತೆ ಗವರ್ಮೆಂಟ್ ಜಾಬ್ ಸಿಗೋದಕ್ಕೆ. ಕರೆಕ್ಟ್. KE ಕೌನ್ಸಿಲಿಂಗ್ ನಲ್ಲಿ ತುಂಬಾ ಜನ ಸ್ಟೂಡೆಂಟ್ಸು ಅಟೆಂಡ್ ಮಾಡಿರ್ತಾರೆ. ಸೊ ಅಡ್ಮಿಷನ್ ಪ್ರಾಸೆಸ್ಗೆ ಇಲ್ಲಿಗೆ ಬರಬೇಕಾದ್ರೆ ಏನು ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ದೇ ವಿಲ್ ಸ್ಟಾರ್ಟ್ ವಿತ್ ದ CET ಎಂಟ್ರೆನ್ಸ್ ಬರೀತಾರೆ ಮಕ್ಕಳು. ಫಸ್ಟ್ ರಿಸಲ್ಟ್ ಬಂದ ತಕ್ಷಣ ಪೇರೆಂಟ್ಸ್ ಒನ್ಸ್ ದೇ ವಿಲ್ ಆಸ್ಕ್ ಫಾರ್ ಅಪ್ಲೋಡಿಂಗ್ ದ ಡಾಕ್ಯುಮೆಂಟೇಷನ್ ಇನ್ ಟು ದ ಪೋರ್ಟಲ್, ಅಂಡ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ they will get the username password is given by the KE authority. Also they have a QR code ಕೊಟ್ಟಿರ್ತಾರೆ. ಇನ್ ಕೇಸ್ ಅವರಿಗೆ ಲಾಗಿನ್ ಆಗಕ್ಕಾಗಲಿಲ್ಲ ಅಂದರೆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಲಾಗಿನ್ ಆಗ್ಬೋದು. ಒಂದ್ಸತಿ ಲಾಗಿನ್ ಆದಮೇಲೆ ಅವರು ಪ್ರೀವಿಯಸ್ ಇಯರ್ಸಲ್ಲಿ ದೇ ಕ್ಯಾನ್ ಸಿ ಫ್ರಮ್ ದ ವೇರಿಯಸ್ ಕಾಲೇಜಸ್ ಯಾವ ಕಾಲೇಜ್ಗೂ ಯಾವ ಕೋರ್ಸ್ಗೆ ಎಷ್ಟು ಕಟ್ ಆಫ್ ರ್ಯಾಂಕಿಂಗ್ ಇದೆ ಅಂತಲೂ ಸಿಗುತ್ತೆ. ಸೊ ನನ್ನ ಸಜೆಷನ್ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಕಾಲೇಜಸ್, ಮ್ಯಾಕ್ಸಿಮಮ್ ಕೋರ್ಸಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ಸೊ ಅದರಲ್ಲಿ ನಮ್ಮ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಲೈಕ್ ಪರ್ಟಿಕ್ಯುಲರ್ಲಿ CSE, A&ML, ISC ಅಥವಾ IoT, CSD, electronics, they can give all the options. I suggest to all the students and parents also, when opting to the ಯಾವುದು ಕಾಲೇಜನ್ನು ಆಪ್ಟ್ ಮಾಡ್ಕೊಂತಾರೆ, ಒಂದು ಕಾಲೇಜ್ ತಗೊಂಡ್ರೆ ಎಲ್ಲ ಕೋರ್ಸಸ್ನು ಆಪ್ಟ್ ಮಾಡೋಕ್ಕೆ ಸಜೆಷನ್ ಮಾಡ್ತೀನಿ. 1ನೇ ರ್ಯಾಂಕ್ನಿಂದನೂ 30,000 ಅವ್ರ ರ್ಯಾಂಕ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಸೆಲೆಕ್ಟ್ ಮಾಡ್ಕೊಂಡೇ ಕೇಳ್ತೀನಿ ನಾನು. ಯಾಕಂದರೆ ಎವ್ರಿ ಇಯರ್ ನಂಬರ್ ಆಫ್ ಸೀಟ್ಸ್ ಈಸ್ ಇನ್ಕ್ರೀಸಿಂಗ್ ಇನ್ ಟು ದ ಸೀಟ್ಸ್ ಇನ್ ದ ಎವ್ರಿ ಕಾಲೇಜಸ್ ವಿತ್ ದ ಡಿಮ್ಯಾಂಡ್. ಸೊ ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಎನ್ ಅ ಚಾನ್ಸ್ ಆಫ್ ಇನ್ ದ ಬೆಟರ್ ಕಾಲೇಜ್. ಇದು ನಮ್ದು RRCE ಅಂತ ಕಾಲೇಜ್ ಸಿಗ್ಬೋದು ಅವರಿಗೆ. ಸೊ ಲಾಸ್ಟ್ ಇಯರ್ ಸಿಕ್ಕಿಲ್ಲ ಅಂತ ಈ ಇಯರ್ ಸೆಲೆಕ್ಟ್ ಮಾಡದೆ ಹೋಗ್ತಾರೆ ಮಕ್ಕಳೆಲ್ಲ. ಸೊ ಇದಾದಮೇಲೆ ಒನ್ಸ್ ಸೆಲೆಕ್ಟೆಡ್ ದಿಸ್ ಆ್ಯಂಡ್ KE ಅವರು ಅಲೋಕೇಟ್ ಮಾಡ್ತಾರೆ, ಆಟೋಮೆಟಿಕ್ ಅಲೋಕೇಟ್ ಆಗುತ್ತೆ. ಆ್ಯಂಡ್ ದೇ ಕ್ಯಾನ್ ಲಾಗಿನ್ ದ ಆಫ್ಟರ್ ಅಲೋಕೇಶನ್ ಆಫ್ ದ ಸೀಟ್ ಇಂಥ ಕಾಲೇಜು ಅಂತ RRCE ಸೆಲೆಕ್ಟ್ ಆಗ್ತದೆ. then log in into the once again they have to pay the payment online only. There is no offline concept. options ಇಲ್ಲ. ಆ್ಯಂಡ್ ಕಾಲೇಜಲ್ಲಿನೂ ಹುಡುಗರು ಲಾಗಿನ್ ಆಗಿ ನಾವು ಜಾಯ್ನ್ ಆಗಿದ್ದೀವಿ ಅಂತ ಜಾಯ್ನಿಂಗ್ ರಿಪೋರ್ಟ್ ಕೊಡಬೇಕಾಗತ್ತೆ. ಸೊ ಓವರಾಲ್ ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಇಸ್ ಅ ಕಾಮೆಡಿಕೆ, ಇಟ್ಸ್ ಅ ಪ್ರೈವೇಟ್ ಅಸೋಸಿಯೇಷನ್. ಥ್ರೂ ಕಾಮೆಡಿಕೆನಿಂದನೂ ವೆಬ್ ಕೌನ್ಸಿಲಿಂಗ್ ಇರುತ್ತೆ. ಇದೇ ಥರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ, ಆನ್ಲೈನ್ ಆಪ್ಷನ್ ಸಿಗುತ್ತೆ.
ಆಪ್ಟ್ ಮಾಡ್ಕೋಬೋದು. ಅಗೇನ್ ದೇ ವಿಲ್ ಕಮ್ ಟು ದ ಕ್ಯಾಂಪಸ್ ಆ್ಯಂಡ್ ದೇ ಕ್ಯಾನ್ ರೈಟ್ ದ admission order, download it from the admission order from the Comment K also, and reporting to the college. And ಇದನ್ನೂ ಸಿಗದೆ ಹೋದರೆ ದ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಡೈರೆಕ್ಟಾಗಿ ದೇ ಕ್ಯಾನ್ ವಿಸಿಟ್ ಟು ದ ಕ್ಯಾಂಪಸ್ ಆ್ಯಂಡ್ ಇಂಟ್ರಾಕ್ಟ್ ವಿತ್ ಅಡ್ಮಿಷನ್ ಟೀಮ್ ಆ್ಯಂಡ್ ದೇ ಕ್ಯಾನ್ ಟೇಕ್ ದ ಅಡ್ಮಿಷನ್ಸ್. ಪ್ರೊಫೈಲ್ ಬಿಲ್ಡಿಂಗ್ ಕೆಲಸ ಹೇಗೆ ಮಾಡ್ತೀರಿ ನೀವು ಪ್ರತಿ ಸ್ಟೂಡೆಂಟ್ಗೂ ನಾವು ಒನ್ಸ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆದ ತಕ್ಷಣನೇ ಪ್ಲೇಸ್ಮೆಂಟ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ನಾವು ಇನ್ವೈಟಿಂಗ್ ಫ್ರಮ್ ದ ಇಂಡಸ್ಟ್ರಿ ಪೀಪಲ್ ಅವ್ರು ಏನು ಮಾಡ್ತಾರೆ, ಪ್ರೊಫೈಲ್ ಹೌ ಟು ಬಿಲ್ಡ್ ದ ರೆಸ್ಯೂಮ್ ಆಲ್ಸೋ ಟ್ರೈನಿಂಗ್ ಕೊಡ್ತಾರೆ. ಈಗ ನಮ್ಮ ಸಜೆಷನ್ ಏನಂದರೆ ಹುಡುಗರಿಗೆ ಓನ್ಲಿ ಅಕಾಡೆಮಿಕ್ಸ್ ಇಟ್ ಮೇ ನಾಟ್ ಬಿ ಸಫಿಷಿಯಂಟ್ ಟು ದ ಇಂಡಸ್ಟ್ರಿ. ದೇ ಹ್ಯಾವ್ ಟು ಆ್ಯಡ್ ಆನ್ ಕೋರ್ಸಸ್, ಆ್ಯಡ್ ಆನ್ skills also they need to enhance. Say for example industry certification courses ಇರುತ್ತೆ. ನಮ್ಮಲ್ಲಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಾವು ಹುಡುಗರಿಗೆ ಕೊರ್ಸರ ಅನ್ನೋದು ಒಂದು ಸರ್ಟಿಫಿಕೇಷನ್ ಕೋರ್ಸು. ಸೊ ಇದರಲ್ಲಿ ನಾವು ವಿ ಆರ್ ಗಿವಿಂಗ್ ಫ್ರೀ ಆಫ್ ಕಾಸ್ಟ್ ಟು ದ ಸ್ಟೂಡೆಂಟ್ಸ್. ಈವನ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಆಲ್ಸೋ ವಿ ಆರ್ ಗಿವಿಂಗ್ ದ ಫ್ರೀ ಆಫ್ ಕಾಸ್ಟ್ ಟು ದ ಸ್ಟೂಡೆಂಟ್ಸ್. ವಿ ಆರ್ ನಾಟ್ ಚಾರ್ಜಿಂಗ್ ಅಡಿಷನಲಿ ಫೀಸಸ್. 10 ವರ್ಷಗಳ ಹಿಂದೆ C++, ಜಾವಾ, .NET ಇವೆಲ್ಲ ಏನೋ ಆವಾಗ ನಡೀತಿತ್ತು ಕೋರ್ಸು. ಬಟ್ ಇವಾಗ ಅವೆಲ್ಲವೂ ಕೂಡ ಔಟ್ಡೇಟೆಡ್ ಅಂತ ಅಂತಾರೆ. ಸೊ ನಾವೇನು ಮಾಡ್ತಾ ಇದೀವಿ ಈಗ ಇಂಡಸ್ಟ್ರಿ ಸ್ಪೆಸಿಫಿಕ್ ಟ್ರೈನಿಂಗ್ಸ್ ಅಂತ ಕೊಡಿಸ್ತೀವಿ ನಾವು. ಸೊ ಈಗ ಫಾರ್ ಎಕ್ಸಾಂಪಲ್ ಫ್ಯೂ ಇಂಡಸ್ಟ್ರೀಸ್ ಬರ್ತಾರೆ, ಈ ಇಯರಲ್ಲಿ ನಮಗೆ ಫೀಡ್ಬ್ಯಾಕ್ ಸಿಕ್ಕಿರುತ್ತೆ, ಇಂಥ ಕಂಪ್ನಿಗಳು ಇಂಥದ್ದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ. ಇವಾಗ ಎಲ್ಲ ಕಂಪನೀಸ್ ಅವರನ್ನು ದೇ ವಿಲ್ ಲುಕ್ ಔಟ್ ವಿತ್ ದ ಒಂದು ಕಂಪ್ನಿಯವ್ರು ಏನು ಮಾಡ್ತಾರೆ, ಫುಲ್ ಸ್ಟ್ಯಾಕ್ ಪ್ರೋಗ್ರಾಮಿಂಗ್ ಅಂತ ಚೆಕ್ ಮಾಡ್ತಾರೆ. ಒಂದು ಕಂಪ್ನಿಯವರು ಪೈಥಾನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಕಂಪ್ನಿಯವರು ಸಿ ಪ್ರೋಗ್ರಾಮಿಂಗ್ ನೋಡ್ತಾರೆ, ಇನ್ನೊಂದು ಕಂಪ್ನಿಯವರು C++ ನೋಡ್ತಾರೆ. ಸೊ ಕೆಲವರು ದೇ ಸ್ಪೆಸಿಫಿಕ್ ಟು ದ ಪ್ರಾಜೆಕ್ಟ್ ಬೇಸ್ಡ್ ಎಕ್ಸ್ಕ್ಲೂಸಿವ್ಲಿ ದೇ ಲುಕ್ ಔಟ್ ವಿತ್ ವಿಚ್ ಪ್ರಾಜೆಕ್ಟ್ಸ್ ಏನು ಮಾಡಿದ್ದಾರೆ ಮಕ್ಕಳು. ಸೊ ವಿ ಆರ್ ಗಿವಿಂಗ್ ಫಾರ್ ಆಲ್ ದೀಸ್ ಥಿಂಗ್ಸ್ trainings. That is the reason we started from the second year onwards for the trainings. So and also ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ಹುಡುಗರಿಗೆ ಅಡ್ವಾಂಟೇಜ್ ಆ್ಯಡ್ ಆನ್ ಸ್ಕಿಲ್ಸ್ ಮಾಡಿಕೊಂಡ್ರೆ ಪ್ರೊಫೈಲ್ ಬಿಲ್ಡ್ ಮಾಡಿದಾಗ ನಾವು ಓನ್ಲಿ SSLC PUC ಇಂಜಿನಿಯರಿಂಗ್ ಪರ್ಸೆಂಟೇಜ್ ಮೆನ್ಷನ್ ಮಾಡದೆ ಅಲ್ಲದೆ ಅಡಿಷ್ನಲ್ ಸ್ಕಿಲ್ಸ್ ಈ ಕೋರ್ಸರ ಸ್ಕಿಲ್ಸ್ ಮಾಡ್ಕೊಂಡಿದ್ದೀನಿ. ಎವ್ರಿ ಸೆಮಿಸ್ಟರ್ ವಿ ಆರ್ ಆಲ್ಸೋ ಅಲೋಕೇಟಿಂಗ್ ಡೈರೆಕ್ಟ್ಲಿ ಟು ಡೂ ದಿಸ್ ಕೋರ್ಸ್ ಅಂತ. ಅದಕ್ಕೇನು ವೆಯ್ಟೇಜ್ ಕೊಡ್ತಾ ಇದ್ದೀವಿ ನಾವು, ಇಂಟರ್ನಲ್ ಮಾರ್ಕ್ಸ್ಗೆ ವೆಯ್ಟೇಜ್ ಕೊಡ್ತೀವಿ. ಈ ಕೋರ್ಸ್ ಮಾಡಿದ್ರೆ ನಿಮ್ಗೆ ಇಷ್ಟು ಮಾರ್ಕ್ಸ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ಟೂಡೆಂಟ್ ವಿಲ್ motivated and they will do the mandatory, they can learn the skills. ಎಜುಕೇಷನ್ ಪ್ರೋಗ್ರಾಮ್ ಮಾತಾಡಬೇಕಾದ್ರೆ AI ಬಗ್ಗೆ ಮಾತಾಡಿಲ್ಲ ಅಂತ ಅಂದರೆ ಅದು ಎಲ್ಲಿಗೂ ಹೋಗಲ್ಲ. ಈಗ ನಾನು ಒಂದು ಕಡೆಗೆ ನೋಡ್ತಾ ಇದ್ದೆ, ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಇಂಡಿಯನ್ ಯೂತ್ಸು ಡಿಗ್ರಿ ಜೊತೆಗೆ AI ಕೋರ್ಸ್ ಮಾಡಿಬಿಟ್ರೆ ಇಟ್ ಈಸ್ ಈಕ್ವಲ್ ಟು ಇಂಜಿನಿಯರಿಂಗ್ ಕೋರ್ಸ್ ಅಂತಾರೆ. ಹೌ ಡು ಯು ಸಿ ದಿಸ್ ಅಂತ ನೀವು ಅಗ್ರಿ ಮಾಡ್ತೀರಾ ಅಥವಾ ಡಿಫರ್ ಮಾಡ್ತೀರಾ, ಹೇಗೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ದಿಸ್ ಇಸ್ ಅಡಿಷನಲ್ ಸ್ಕಿಲ್ಸ್. ಸೊ ಫಾರ್ ಎಕ್ಸಾಂಪಲ್ ನಮ್ಮಲ್ಲ A&ML ಇದೆ ಪರ್ಟಿಕ್ಯುಲರ್ ಕೋರ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿ ಕೋರ್ಸಲ್ಲಿನೂ AI ಸ್ಕಿಲ್ಸ್ ವಿ ಆರ್ ಆ್ಯಡಿಂಗ್ ವಿತ್ ದ ಸಿಲೆಬಸ್. ಸೇ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಒನ್ ಸ್ಮಾಲ್ ಎಕ್ಸಾಂಪಲ್. ಐ ಲುಕ್ ಔಟ್ ವಿತ್ robotics and automation ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್. ಈ ಕಂಪ್ಯೂಟರ್ ಸೈನ್ಸಲ್ಲಿ ಏನಾಗುತ್ತೆ, ಬೈ ಡಿಫಾಲ್ಟ್ A&ML ಕೋರ್ಸಸ್ ಬಂದುಬಿಡ್ತವೆ. ಸೊ ಸಿಲೆಬಸ್ಸಲ್ಲಿ ಮ್ಯಾಂಡೇಟ್ರಿ ಮಾಡಿರ್ತೀವಿ ನಾವು. ಈಗ ಇನ್ನೊಂದು ಕಾನ್ಸೆಪ್ಟ್ ಏನು ಮಾಡಿದ್ದೀವಿ ಅಂದರೆ ಪ್ರತಿ ಸಿಲೆಬಸ್ಸು ಪ್ರತಿ ಸಬ್ಜೆಕ್ಟು ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ತಗೊಂಡ್ರೆ ನಾನು robotics and automation-ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತಗೊತೀನಿ. ದೇ ಹ್ಯಾವ್ ಎನ್ ಸೊ ಫಸ್ಟ್ 3 modules we made it as an consent to the subject. The 4th and 5th module we make it as an AI based applications into related to that particular subject. So almost all the courses ನಾವೇನು 11 ಕೋರ್ಸ್ ರನ್ ಮಾಡ್ತಾ ಇದ್ವಿ ಕಾಲೇಜಲ್ಲಿ. ಪ್ರತಿ ಕೋರ್ಸಲ್ಲೇನೋ ಪ್ರತಿ ಲಾಸ್ಟ್ 2 modules we make it as an AI based courses. ಸೊ ಯಾವ ಥರ ಅಂದರೆ AI ಯಾವ ಥರ ನಾವು ಯುಟಿಲೈಸ್ ಮಾಡ್ಬೋದು, ಅಪ್ಲಿಕೇಶನ್ ಬೇಸ್ಡ್ how I can implement. ನಾನು ಓದಿರೋದನ್ನು AI ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ದಟ್ ಏನಾಗುತ್ತೆ, ಹುಡುಗರಿಗೆ ಒಂದು ವಾಟ್ ಎವರ್ ದೇ ಸ್ಟಡಿಡ್ ಸ್ಪೆಸಿಫಿಕ್ ಟು ಪರ್ಟಿಕ್ಯುಲರ್ ಕೋರ್ಸಸ್ ಓದಿರ್ತಾರೆ, ಎಲೆಕ್ಟ್ರಿಕಲ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಆಗ್ಬೋದು. ನಾನು ಅದನ್ನು AI ಹೆಂಗೆ ಕನ್ವರ್ಟ್ ಮಾಡ್ಬೋದು. AI is also a tool, it is an important for the ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಇಂಪಾರ್ಟೆಂಟ್. ಐದರ್ BCA ಆಗ್ಬೋದು, BBA ಆಗ್ಬೋದು, BCom ಆಗ್ಬೋದು, ಇಂಜಿನಿಯರಿಂಗ್ ಹುಡುಗರಿಗೆ ಆಗ್ಬೋದು. ಸ್ಕಿಲ್ಸ್ ಆರ್ ಮ್ಯಾಂಡೇಟ್ರಿ. AI ಸ್ಕಿಲ್ಸ್ ನಾನು ಡಿಫರ್ ಮಾಡ್ತಾ ಇಲ್ಲ, ಇಟ್ ಈಸ್ ಮ್ಯಾಂಡೇಟ್ರಿ ಟು ಲರ್ನ್ ದ ಸ್ಕಿಲ್ಸ್ ಆನ್ ಫಾರ್ ದಿ ಮಾರ್ಕೆಟ್. ಈಗ ಎಲ್ಲರೂ ಹೇಗಂತಾರೆ, AI ಈ ಟೂಲ್ಸ್ ಬಂದಿರೋದ್ರಿಂದ ಮಾರ್ಕೆಟ್ ಅಪರ್ಚುನಿಟೀಸ್ ಕಡಿಮೆ ಆಗುತ್ತೆ ಅಂತ. ಬಟ್ ಆ್ಯಸ್ ಪರ್ ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಮೇ ಬಿ 1 or 2% ರೆಡ್ಯೂಸ್ ಆಗ್ಬೋದು. ಅಷ್ಟು 10 ಜನ ಕೆಲಸ ಮಾಡೋದು 8 ಜನ ಮಾಡ್ತಾರೆ. ಹಿಂದೆ ಕಂಪ್ಯೂಟರ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಜಾಬ್ಸೇ ಇರಲ್ಲ ಅಂತಿದ್ರು. ದೇರ್ ಇಸ್ ನೋ ಚೇಂಜಸ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಈಗ AI ಟೂಲ್ಸ್ ಡೆವಲಪ್ ಮಾಡಬೇಕು ಅಂದ್ರೆ ಹ್ಯೂಮನ್ ರಿಸೋರ್ಸ್ ಇಸ್ ರಿಕ್ವೈರ್ಡ್. ಹೂ ಈಸ್ ಡೆವಲಪಿಂಗ್ ದಿ AI ಟೂಲ್ಸ್? ಹ್ಯೂಮನ್ಸ್ ಆರ್ ಡೆವಲಪಿಂಗ್. ಫಾರ್ ದಟ್ ಆಲ್ಸೋ ಮ್ಯಾನ್ ಪವರ್ ಈಸ್ ರಿಕ್ವೈರ್ಡ್. ಮೇ ಬಿ 10 ಜನ ಮಾಡೋ ಕೆಲಸ 8 ಜನ ಮಾಡ್ಬೋದು. ಬಟ್ ಇಲ್ಲಲ್ಲಿ ಏನಪ್ಪ ಅಂದರೆ ಸೀನಿಯರ್ ಲೆವೆಲ್ಸಲ್ಲಿ ಇಟ್ ಮೇ ಬಿ ರೆಡ್ಯೂಸ್ ದ ಟಾಸ್ಕ್. ಲೋಯರ್ ಲೆವೆಲ್ಸಲ್ಲಿ ದೇರ್ ಈಸ್ ನೋ ಎಫೆಕ್ಟ್.
ಯಾವ್ದು ಎಂಟ್ರಿ ಲೆವೆಲ್ ಮಾರ್ಕೆಟಲ್ಲಿ ಯಾರಿಗೂ ಎಂತ ಏನೂ ತೊಂದರೆ ಆಗಲ್ಲ. ಬೆಸ್ಟ್ ಎಕ್ಸಾಂಪಲ್ ಇಸ್ ಅವರ್ RRCE. ದ ರೀಸನ್ ಇಸ್ ನಾವು ಕಂಪೇರ್ಡ್ ಟು ಲಾಸ್ಟ್ 4-5 years, this year we are giving the maximum number of offers. That it gives the impact of the AI is there, tools are there, technology is there, but still we are giving the more opportunities to the students. That makes the difference, even though if it is in the but industries also they are looking with the who knows the technology. Correct. Skills ನೋಡ್ತಾ ಇದ್ದಾರೆ along with the ಈಗಿಂದ ಇನ್ನೊಂದು ಏನಪ್ಪ ಅಂದರೆ ಹಾಲಿಸ್ಟಿಕ್ ಡೆವಲಪ್ಮೆಂಟ್, ಎಥಿಕ್ಸ್, ವ್ಯಾಲ್ಯೂಸ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಟು ದ ಸ್ಟೂಡೆಂಟ್. ಯಾಕೆಂದರೆ ಈ ಪೇರೆಂಟ್ಸು ಇಬ್ಬರು ವರ್ಕ್ ಮಾಡ್ತಿರ್ತಾರೆ. Ethical values are very, very important for the student. Indian knowledge system is very important. Human values is very important. We are introduced all these courses in the syllabus itself. True. So even mandatory by the UGC also, we have to teach with all these courses. So additionally, it is an additional benefit to the student for the further culturals, sports, Right. which are all because the stress buster. So if you do only the academics, the student may not be comfortable. They maybe stress will be more. So one the reason in the cultural activities, then sports activities, annual days, then inter-college sport activities, inter-college hackathons, inter-college webathons. So all these encouraging with the students to participate into the various activities, the various colleges, and we are also organizing in our campus. ರೈಟ್ ಸರ್, ರೈಟ್. ಸೊ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು ಮೇಡಮ್. ಸೊ ವೀಕ್ಷಕರೇ, ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಶಿಕ್ಷಣ ಅನ್ನೋದು ಹರಿಯುವಂತಹ ನದಿ ರೀತಿ. ನಿರಂತರತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಶಿಕ್ಷಣ ಸಂಸ್ಥೆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಇರುತ್ತೆ ಅಂಥದ್ದು ಯಾವಾಗಲೂ ವಿದ್ಯಾರ್ಥಿಗಳ ಫಸ್ಟ್ ಚಾಯ್ಸ್ ಆಗಿರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸೊ ನೀವು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದ್ಸಲ ಭೇಟಿ ಕೊಡಿ. ನೀವು ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ಪಿಕ್ ಮಾಡೋದಕ್ಕೆ ಯಾಕೆ ಈ ಕಾಲೇಜ್ ಬೆಸ್ಟು ಅನ್ನೋದು ನಿಮ್ಗೆ ಅಲ್ಲೇ ಅರ್ಥ ಆಗುತ್ತೆ. ಸೊ ಅಡ್ರೆಸ್ ಕಾರ್ಡ್ ಹೀಗಿದೆ, ನೋಟ್ ಮಾಡ್ಕೊಳ್ಳಿ.